ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡಿಬಿಟ್ರು ಅಂತ ಆರೋಪವನ್ನ ಮಾಡಿರುವಂತಹ ಕಾಂಗ್ರೆಸ್ ಇದೇ ಅಸ್ತ್ರವನ್ನ ಕೈಯಲ್ಲಿ ಇಟ್ಕೊಂಡು ದೇಶದಲ್ಲಿ ಗಲಭೆಯನ್ನ ಪ್ರಾರಂಭಿಸುವಂತಹ ಯೋಜನೆಯನ್ನ ಹಾಕೊಂಡಿದೆ. ಕಾಂಗ್ರೆಸ್ನ ಗೂಂಡಾ ವರ್ತನೆಯಿಂದ ಇಬ್ಬರು ಬಿಜೆಪಿಗರು ಗಾಯಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಹಿರಿಯ ಸಂಸದರೊಬ್ಬರನ್ನ ರಾಹುಲ್ ಗಾಂಧಿ ತಳ್ಳಿ ಬೀಳಿಸಿ ಗಾಯಗೊಳಿಸಿದ್ದಾರೆ. ಅದಾದ ನಂತರ ಸೌಜನ್ಯಕ್ಕೂ ಕೂಡ ಅವರ ಕಡೆ ಕಾಳಜಿ ತೋರಿಸದೇನೆ ಹೋಗ್ತಾರೆ. ಇಂತಹ ಅಮಾನವೀಯ ವ್ಯಕ್ತಿಗಳು ಅಂಬೇಡ್ಕರ್ ಅಂತಹ ಮಾನವೀಯ ವ್ಯಕ್ತಿಯ ಹೆಸರನ್ನ ಹೇಳೋದಕ್ಕೆ ಕೂಡ ನಾಲಾಯಕ ಅಂತ ಹೇಳ್ತೀನಿ. ಕಾಂಗ್ರೆಸ್ ಆಡ್ತಾ ಇರುವಂತಹ ಈ ನಕಲಿ ಆಟಕ್ಕೆ ಖುದ್ದು ದಲಿತರೇ ಕ್ಯಾಕರಿಸಿ ಉಗಿತಾ ಇದ್ದಾರೆ. ದಲಿತ ನಾಯಕರಾಗಿ ಹೆಸರನ್ನ ಮಾಡಿರುವಂತಹ BR ಭಾಸ್ಕರ್ ಪ್ರಸಾದ್ ಅವರಂತೂ ಕಾಂಗ್ರೆಸ್ನ ಮುಖವಾಡವನ್ನ ಕಿತ್ತು ರೋಡ್ಗೆ ಬಿಸಾಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಬರೆದು ಕಾಂಗ್ರೆಸ್ಸಿನ ಜನ್ಮವನ್ನ ಜಾಲಾಡಿರೋದ್ರ ಜೊತೆಗೆ ಸರಿಯಾಗಿ ಕಿವಿಯನ್ನ ಹಿಂಡಿ ಬುದ್ಧಿ ಹೇಳಿದ್ದಾರೆ. ಅವರ ಮಾತಲ್ಲಿ ಒಂದು ಅಕ್ಷರ ಕೂಡ ತಪ್ಪಿಲ್ಲ. ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಅವರು ರಾಜಕೀಯದಿಂದ ವಿಮುಖ ಆಗೋ ಹಾಗೆ ಷಡ್ಯಂತ್ರವನ್ನ ರೂಪಿಸಿದ್ದು ಕಾಂಗ್ರೆಸ್. ಹಿಂದೂ ಕೋಡ್ ಬಿಲ್ ಜಾರಿಗೆ ತರಬೇಕು ಅನ್ನುವಂತಹ ಆಶಯ ಅಂಬೇಡ್ಕರ್ ಅವರಿಗಿತ್ತು. ಆದ್ರೆ ಅದಕ್ಕೆ ನೋ ಅಂತ ಹೇಳಿದ್ದು ಇದೇ ಕಾಂಗ್ರೆಸ್. ಆರ್ಥಿಕ ಸಚಿವರಾಗಬೇಕಾಗಿದ್ದಂತಹ ಅಂಬೇಡ್ಕರ್ ಅವರಿಗೆ ಅದನ್ನ ಕೊಡದೆ ಮೋಸ ಮಾಡಿದ್ದು ಕಾಂಗ್ರೆಸ್. ಅದಾದ ನಂತರ ಅವರನ್ನ ಹೆದರಿಸಿ ಬೆದರಿಸಿ ಮತ್ತೆ ಒಪ್ಪಂದಕ್ಕೆ ಸಹಿಯನ್ನ ಹಾಕಿಸ್ಕೊಂಡಿದ್ದು ಇದೇ ಕಾಂಗ್ರೆಸ್. ಸರೋಜಿನಿ ನಾಯ್ಡು ಅವರ ನೇತೃತ್ವದಲ್ಲಿ ಮಹಿಳೆಯರನ್ನ ಎತ್ತಿ ಕಟ್ಟಿ ಅಂಬೇಡ್ಕರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿಸಿ ಬಾಬಾ ಸಾಹೇಬರಿಗೆ ದೇಶದ್ರೋಹಿ ಧರ್ಮ ದ್ರೋಹಿ ಪಟ್ಟವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಅವನ ದಮ್ಮ ಅನ್ನುವಂತಹ ಪುಸ್ತಕವನ್ನ ಬರೆದಾಗ ಅದಕ್ಕೆ ಹಣ ಸಹಾಯವನ್ನ ಮಾಡೋದಕ್ಕೆ ನಿರಾಕರಿಸಿದ್ದು ಇದೇ ನೆಹರು ಅಂಡ್ ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದಾಗ ಅವರ ಅಂತಿಮ ಯಾತ್ರೆಗೆ ವಿಮಾನ ಸೌಲಭ್ಯವನ್ನ ನಿರಾಕರಿಸಿದ್ದು ಇದೇ ಕಾಂಗ್ರೆಸ್ ಅಂಡ್ ನೆಹರು. ಅಂಬೇಡ್ಕರ್ ಅವರ ಅಂತಿಮ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಜಾಗವನ್ನು ಕೊಡದೆ ಹೋದಂಥದ್ದು ಇದೇ ಕಾಂಗ್ರೆಸ್. ಮುಂಬೈನ ಸಮುದ್ರ ತೀರದಲ್ಲಿರುವಂತಹ ಕೊಳಕು ಜಾಗದಲ್ಲಿ ಅಂಬೇಡ್ಕರ್ ಅವರ ಸಮಾಧಿಯನ್ನ ಮಾಡಿ ಅವರನ್ನ ಸಾವಿನ ನಂತರ ಕೂಡ ನೋಯೋ ಹಾಗೆ ಮಾಡಿದ್ದು ಇದೇ ಕಾಂಗ್ರೆಸ್. ಇದು ಈ ಕಾಂಗ್ರೆಸ್ನ ಅಂಬೇಡ್ಕರ್ ಪ್ರೇಮ. ಇದು ಕಾಂಗ್ರೆಸ್ ಬಾಬಾ ಸಾಹೇಬರಿಗೆ ಕೊಟ್ಟಿರುವಂತಹ ಗೌರವ. ಒಬ್ಬ ದಲಿತ ನಾಯಕನೇ ಕಾಂಗ್ರೆಸ್ಗೆ ಈ ರೀತಿಯಾಗಿ ಚೀಮಾರಿಯನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ಸಿನ ನಕಲಿತನ ಯಾವ ಲೆವೆಲ್ಗೆ ಇದೆ ಅಂತ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಮಿತ್ ಶಾ ಅವರಿಗೆ ಒಂದು ಬಹಿರಂಗ ಪತ್ರವನ್ನ ಬರೀತಾರೆ. 2 ಲ್ಯಾಂಗ್ವೇಜ್ ಅಲ್ಲಿ, ಒಂದು ಇಂಗ್ಲಿಷ್ ಅಲ್ಲಿ ಬರೀತಾರೆ, ಇನ್ನೊಂದು ಕನ್ನಡದಲ್ಲಿ ಬರೀತಾರೆ. ಅವರೇ ಬರೆದ್ರು ಅಥವಾ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಬರೆದ್ರು ಗೊತ್ತಿಲ್ಲ. ಆದ್ರೆ ಆ ಪತ್ರ ಬರೆದು ಸರಿಯಾಗಿ ತಗಲಾಕೊಂಡಿದ್ದಾರೆ. ಅವರ ಮಾತುಗಳು ಅವರಿಗೆ ತಿರುಗು ಬಾಣದ ತರ ವಾಪಸ್ ಬರ್ತಾ ಇದೆ. ಪಲ್ಲವಿ ಸಿಟಿ ಅನ್ನುವಂತಹ ಮುಂಬೈ ಮಹಿಳೆ ಒಬ್ರು ಸಿದ್ದರಾಮಯ್ಯನವರ ಈ ಬಹಿರಂಗ ಪತ್ರಕ್ಕೆ ಅವರದೇ ಸ್ಟೈಲಲ್ಲಿ ಇನ್ನೊಂದು ಬಹಿರಂಗ ಪತ್ರವನ್ನ ಬರೆದು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪತ್ರವನ್ನ ಒಂದು ಸಲ ನಿಮ್ಮ ಎದುರು ಓದ್ತಾ ಹೋಗ್ತೀನಿ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೊಂದು ಬಹಿರಂಗ ಪತ್ರ. ಸನ್ಮಾನ್ಯ ಅಮಿತ್ ಶಾ ಅವರೇ, ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಅಂತರಂಗದ ಅಭಿಪ್ರಾಯವನ್ನ ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ, ಅದೇ ರೀತಿ ಕೊನೆಗೂ ನಿಮ್ಮ ಜೀವಮಾನದಲ್ಲಿ ಒಂದು ಸತ್ಯವನ್ನಾದರೂ ಹೇಳಿದ್ದಕ್ಕೆ ನಿಮ್ಮನ್ನ ಅಭಿನಂದಿಸುತ್ತೇನೆ. ನಿಮ್ಮ ಮಾತಿನಿಂದ ನಮಗೆ ಆಶ್ಚರ್ಯ ಆಗಲಿಲ್ಲ, ನಮಗಿದು ಗೊತ್ತಿತ್ತು. ಸಂಸತ್ನಲ್ಲಿ ಆಡಿದಂತಹ ನಿಮ್ಮ ಮಾತಿಂದ ಇಡೀ ದೇಶಕ್ಕೆ ನಿಮ್ಮ ಅಂತರಂಗದ ಅರಿವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಆ ಸಂಸತ್ತಲ್ಲಿ ನಿಂತು ಅವರ ಸ್ಮರಣೆಯನ್ನ ವ್ಯಸನ ಅಂತ ತುಚ್ಛೀಕರಿಸುವಂತಹ ನಿಮ್ಮ ಧಾರ್ಷ್ಟ್ಯಕ್ಕೆ ಶಭಾಷ್ ಅಂತ ಹೇಳಲೇಬೇಕು. ಅಮಿತ್ ಶಾ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಮಗೆ ಅಪಾರ ಅಭಿಮಾನ ಇದೆ, ಗೌರವ ಇದೆ, ನನ್ನ ಮಾತುಗಳನ್ನ ತಿರುಚಲಾಗಿದೆ ಹೀಗೆಂತ ಸ್ಪಷ್ಟೀಕರಣವನ್ನು ಕೊಟ್ಟು ಆತ್ಮ ವಂಚನೆಯನ್ನು ಮಾಡ್ಕೊಳ್ಬೇಡಿ. ಅದನ್ನ ಸಮರ್ಥಿಸಿಕೊಂಡು ದೇಶವನ್ನ ಎದುರಿಸಿ. ಅಂಬೇಡ್ಕರ್ ನಮಗೆ ವ್ಯಸನ ಅಲ್ಲ, ನಿತ್ಯ ಸ್ಮರಣೆ. ನಮ್ಮ ಉಸಿರು ಇರೋವರೆಗೂ ಕೂಡ, ಈ ಭೂಮಿಯಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅಂಬೇಡ್ಕರ್ ಅವರ ಸ್ಮರಣೆ ಇರಲಿದೆ. ನೀವು ತುಚ್ಛೀಕರಿಸಿದಷ್ಟು ಕೂಡ ಪುಟ್ಟಿದು ಮೇಲೆದ್ದು ಬಂದು ಅವರು ನಮ್ಮ ಮುನ್ನಡೆಯ ಹಾದಿಗೆ ಬೆಳಕಾಗ್ತಾರೆ.
ನಿಮ್ಮ ದುರಹಂಕಾರದ ಮಾತಿಗೆ ನಿಮ್ಮ ಬೆನ್ನ ಹಿಂದಿರುವಂತಹ ಚೇಲಾಗಳು ಮೇಜು ಕೊಟ್ಟಿ ಸಂಭ್ರಮಿಸಿರಬಹುದು. ಆದರೆ ಅಂಬೇಡ್ಕರ್ ಅವರಿಂದಾಗಿ ಸಮಾನತೆ ಅದೇ ರೀತಿ ಘನತೆಯ ಬದುಕನ್ನು ಪಡೆದಿರುವಂತಹ ದೇಶದ ಕೋಟ್ಯಾಂತರ ಜನ ನಿಮಗೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತಿಳಿದೇ ಇರಲಿ. ಅಂಬೇಡ್ಕರ್ ಅನ್ನುವಂತಹ ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟದೇ ಇರುತ್ತಿದ್ದರೆ ನನಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶನೇ ಬರ್ತಾ ಇರಲಿಲ್ಲ. ನಾನು ಊರಲ್ಲಿ ದನ ಕುರಿಯನ್ನ ಮೇಯಿಸ್ಕೊಂಡು ಇರಬೇಕಾಗ್ತಾ ಇತ್ತು. ನಮ್ಮ ಪಕ್ಷದ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದು ಎಐಸಿಸಿಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತಾ ಇರಲಿಲ್ಲ. ಕಲಬುರಗಿಯ ಯಾವುದಾದ್ರೂ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿರ್ತಾ ಇದ್ರು. ಈ ವಾಸ್ತವ ಸದಾ ನಮ್ಮ ನೆನಪಲ್ಲಿ ಇರುತ್ತೆ. ನೀವು ಹೇಳುವಂತಹ ವ್ಯಸನ ನಮ್ಮ ಪಾಲಿನ ಅಂಬೇಡ್ಕರ್ ಸ್ಮರಣೆ ನಮ್ಮನ್ನೆಲ್ಲ ಇಲ್ಲಿಗೆ ತಂದು ನಿಲ್ಲಿಸಿ ನಮಗೆ ಸ್ಥಾನಮಾನ ಗೌರವ ಜನರ ಸೇವೆಯನ್ನು ಮಾಡುವಂತ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನ ನಾವು ಮರೆತಿಲ್ಲ. ನಾನು ಮಾತ್ರ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ರೀತಿ ಅವರು ಕೊಟ್ಟಿರುವಂತಹ ಸಂವಿಧಾನ ಇಲ್ಲದೆ ಇರ್ತಾ ಇದ್ರೆ ನೀವು ಕೂಡ ಒಬ್ಬ ಗೃಹ ಸಚಿವರಾಗಿ ಬದುಕು ಕೊಟ್ಟಂತಹ ಮಹಾತ್ಮನನ್ನೇ ತುಚ್ಛೀಕರಿಸುವಂತ ಅವಕಾಶ ನಿಮಗೆ ಸಿಗ್ತಾ ಇರಲಿಲ್ಲ. ನೀವು ನಿಮ್ಮೂರಲ್ಲಿ ಎಲ್ಲಾದ್ರೂ ಗುಜರಿ ವ್ಯಾಪಾರವನ್ನ ಮಾಡಿಕೊಂಡು ಇರಬೇಕಾಗ್ತಾ ಇತ್ತು. ದೇಶದ ಪ್ರಧಾನಿ ಅದೇ ರೀತಿ ನಿಮ್ಮ ಸಹೋದ್ಯೋಗಿ ನರೇಂದ್ರ ಮೋದಿಜಿ ಅವರು ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಚಹಾವನ್ನ ಮಾರ್ಕೊಂಡೇ ಇರಬೇಕಾಗ್ತಾ ಇತ್ತು. ಏನೋ ಅವರಿಗೂ ಪ್ರಧಾನಿ ಆಗುವಂತ ಅವಕಾಶವೇ ಸಿಗ್ತಾ ಇರಲಿಲ್ಲ. ಇದನ್ನ ಪ್ರಧಾನಿಯವರು ಕೂಡ ಒಪ್ಪಿಕೊಳ್ಳಬಹುದು ಅಂತ ನಾನು ನಂಬಿದ್ದೇನೆ. ನೀವು ಕೂಡ ದಯವಿಟ್ಟು ಒಪ್ಕೊಂಡ್ಬಿಡಿ. ಅಮಿತ್ ಶಾ ಅವರೇ ಇತಿಹಾಸವನ್ನು ಓದಿರುವಂತಹ ನಮ್ಮಂಥವರಿಗೆ ನಿಮ್ಮ ಒಳಗಿನ ಅಂಬೇಡ್ಕರ್ ದ್ವೇಷ ಹೊಸದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ರೀತಿ ಅವರು ಬರೆದಿರುವಂತಹ ದೇಶದ ಸಂವಿಧಾನವನ್ನ ಅವರು ಬದುಕಿರುವಾಗಲೇ ನಿಮ್ಮ ಮಾತೃ ಸಂಸ್ಥೆಯಾದಂತಹ RSS ಯಾಕೆ ತಿರಸ್ಕಾರ ಮಾಡಿತ್ತು? RSS ನಾಯಕರಾಗಿದ್ದಂತಹ ಹೆಡ್ಗೆವಾರ್, ಗೋಲ್ವಾಲ್ಕರ್ ಅದೇ ರೀತಿ ಸಾವರ್ಕರ್ ಅವರು ಸಂವಿಧಾನವನ್ನ ವಿರೋಧಿಸಿ ನೀಡಿರುವಂತಹ ಹೇಳಿಕೆಗಳು ಏನು ಅನ್ನುವಂತಹ ವಿವರಗಳು ಇತಿಹಾಸದ ಪುಟಗಳಲ್ಲಿ ಇವೆ. ನಿಮ್ಮ ಸುಳ್ಳುಗಳು ಅದೇ ರೀತಿ ಆತ್ಮ ವಂಚನೆಯ ನಡವಳಿಕೆಗಳಿಂದ ಅದನ್ನ ಮರೆಮಾಚಬಹುದು, ಆದರೆ ಅಳಿಸಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಿಮ್ಮ ನೆನಪಲ್ಲಿ ಇರಲಿ. ಆ ಅಭಿಪ್ರಾಯವನ್ನೇ ನೀವು ಸಂಸತ್ನಲ್ಲಿ ಆಡಿದ್ದೀರಿ. ನಿಮ್ಮ ಮಾತಿನ ಧಾಟಿಯಲ್ಲಿಯೇ ಪ್ರತಿಕ್ರಿಯಿಸ್ತೀನಿ. ನಿಮ್ಮ ಪಕ್ಷ ಅದೇ ರೀತಿ ಅದರ ಹಿಂದಿರುವಂತಹ ಪರಿವಾರಕ್ಕೆ ಇತ್ತೀಚೆಗೆ ಮೋದಿ 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 ಅಂತ ಹೇಳುವಂಥದ್ದು ಒಂದು ವ್ಯಸನ ಆಗಿಬಿಟ್ಟಿದೆ. ಮೋದಿಜಿಯವರ ಬದಲಿಗೆ ಅಷ್ಟು ಬಾರಿ ದೇವರ ನಾಮವನ್ನ ಸ್ಮರಣೆ ಮಾಡಿದಿದ್ರೆ 7 ಜನ್ಮದಲ್ಲಿ ಮಾತ್ರ ಅಲ್ಲ 100 ಜನ್ಮದಲ್ಲೂ ಕೂಡ ನಿಮಗೆ ಸ್ವರ್ಗವೇ ಸಿಗ್ತಾ ಇತ್ತು. ಕೇವಲ ಅಧಿಕಾರದಲ್ಲಿ ಉಳಿಯೋದಕ್ಕಾಗಿ ಮಾಡಿರುವಂತಹ ಪಾಪ ಕೃತ್ಯಗಳಿಗೆ ಕ್ಷಮೆ ಕೂಡ ಸಿಗ್ತಾ ಇತ್ತು. ವಿಶ್ವಾಸಪೂರ್ವಕವಾಗಿ ಇಂತಿ ಸಿದ್ದರಾಮಯ್ಯನವರೇ, ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ದಿದ್ರೆ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಆಗ್ತಾ ಇರಲಿಲ್ಲ, ನೀವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಈ ಮಾತು ನಿಜ ಇರಬಹುದು ಏನು, ಯಾಕಂದ್ರೆ ದಲಿತ್ ಕಾರ್ಡ್, ರಿಸರ್ವೇಶನ್, ಅಹಿಂದ ಅದೇ ರೀತಿ ಅಂಬೇಡ್ಕರ್ ಅವರ ಹೆಸರು ಇವುಗಳನ್ನ ದುರ್ಬಳಕೆ ಮಾಡಿಕೊಂಡೇ ಬೆಳೆದಿರುವಂತವರು ನೀವು. ಆದ್ರೆ ಮೋದಿಜಿ ಮತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನ ಆದರ್ಶವಾಗಿ ಇಟ್ಕೊಂಡು ಬೆಳೆದು ನಿಂತರೆ ಹೊರತು ಅಂಬೇಡ್ಕರ್ ಅವರ ಹೆಸರನ್ನಾಗ್ಲಿ ರಿಸರ್ವೇಶನ್ಗಳನ್ನಾಗಿ ಬಳಸ್ಕೊಂಡು ಬೆಳೆದಂಥವ್ರು ಅಲ್ಲ. ಎಲ್ಲರೂ ನಿಮ್ಮ ಥರ ಅಂತ ಯಾಕೆ ಭಾವಿಸ್ತೀರಿ ಸಿದ್ದರಾಮಯ್ಯನವರೇ? ಅಂಡ್ ಒನ್ ಮೋರ್ ಥಿಂಗ್, ಅಮಿತ್ ಶಾ ಅವರ ಪೂರ್ತಿ ಮಾತುಗಳನ್ನ ಪೋಸ್ಟ್ ಮಾಡದೆ ಅದನ್ನು ದಾಖಲಿಸದೆ ಕೇವಲ 11 ಸೆಕೆಂಡ್ ವಿಡಿಯೋವನ್ನ ಕಟ್ ಮಾಡಿ ಯಾಕೆ ಹಂಚ್ತಾ ಇದ್ದೀರಿ? ಅಮಿತ್ ಶಾ ನಿಜವಾಗ್ಲೂ ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬಿಡುತ್ತೆ ಅಂತ ಏನಾದ್ರೂ ಭಯನ ನಿಮಗೆ? मान्यवर अभी एक फैशन होगा है अम्बेडकर 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 अम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। सच में अम्बेडकर जी के प्रति आपका भाव क्या है ये मैं बता दूं। मान्यवर अम्बेडकर जी को देश की पहली कैबिनेट से इस्तीफा क्यों दे दिया? अम्बेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं, सरकार की विदेश नीति से मैं असहमत हूं और आर्टिकल 370 से मैं असहमत हूं, इसलिए वो छोड़ना चाहते थे। उनको आश्वासन दिया गया, आश्वासन पूरा नहीं हुआ, उन्होंने इग्नोरेंस के चलते इस्तीफा दे दिया। और एक श्री BC रॉय ने पत्र लिखा कि अंबेडकर और राजा जी जैसे 2 महानुभाव मंत्रिमंडल छोड़ेंगे तो क्या होगा। तो नेहरू जी ने उनको जवाब में लिखा है, राजा जी के जाने से तो थोड़ा बहुत नुकसान होगा, अम्बेडकर के जाने से मंत्रिमंडल कमजोर नहीं होता है।
आपत्ति है, जिसका विरोध करते हो उसका वोट के लिए नाम देना कितना उचित है? क्योंकि अब अंबेडकर जी को मानने वाले पर्याप्त संख्या में आ गए हैं, इसलिए आप अंबेडकर अंबेडकर कर रहे हो. ಮೋದಿಜಿಯವರ ಹೆಸರು ಹೇಳೋ ಬದಲು ದೇವರ ಹೆಸರನ್ನ ಹೇಳ್ದಿದ್ರೆ ಸ್ವರ್ಗ ಸಿಗ್ತಾ ಇತ್ತು ಅಂತ ನೀವು ಬಹಿರಂಗ ಪತ್ರದಲ್ಲಿ ಬರೆದಿದ್ದೀರಲ್ಲ ಸಿದ್ದರಾಮಯ್ಯನವರೇ, ಇದು ನೀವು ಮೋದಿಜಿಯವರಿಗೆ ಮಾಡಿರುವಂತಹ ಅವಮಾನ ಅಂತ ನಾವು ಭಾವಿಸಬೇಕಾ? ಅಲ್ಲ ಅಂದ್ರೆ ಅಮಿತ್ ಶಾ ಅವರ ಮಾತು ಹೇಗೆ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡತ್ತೆ? ಐ ಥಿಂಕ್ ಲಾಜಿಕ್ ಸರಿ ಇದೆ ಅಲ್ವಾ ವೀಕ್ಷಕರೇ? ಇವರಿಗೆ ಪಲ್ಲವಿ ಸೀಟಿ ಅವರು ಸರಿಯಾಗಿ ಮಂಗಳಾರತಿಯನ್ನ ಮಾಡಿದ್ದಾರೆ. ಅವರು ಇಂಗ್ಲಿಷಲ್ಲಿ ಮಾಡಿರುವಂತಹ ಆ ಮಂಗಳಾರತಿಯನ್ನ ನಾನು ಕನ್ನಡದಲ್ಲಿ ನಿಮಗೆ ತಿಳಿಸ್ತೀನಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಹಿರಂಗ ಪತ್ರ. ಸಿದ್ದರಾಮಯ್ಯನವರೇ, ಮೊದಲನೆಯದಾಗಿ ಮೂಡಾ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅನ್ನುವಂತಹ ಸತ್ಯವನ್ನ ಒಪ್ಕೊಂಡಿರುವಂತಹ ನಿಮ್ಮನ್ನ ನಾನು ಅಭಿನಂದಿಸ್ತೀನಿ. ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿ, ನೀವೊಂದು ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದ್ದೀರಿ. ಸೊ ನಾವು ಅಂಬೇಡ್ಕರ್ ಅವರ ಕುರಿತ ಈ ವಿವಾದದಲ್ಲಿ ನಿಮ್ಮಿಂದ ಅದೇ ರೀತಿಯಾದಂತಹ ಪ್ರಾಮಾಣಿಕತೆಯನ್ನ ನಿರೀಕ್ಷೆ ಮಾಡ್ತೀವಿ. ಎಡಿಟೆಡ್ ವಿಡಿಯೋವನ್ನ ಇಟ್ಕೊಂಡು ಅಭಿಪ್ರಾಯ ಬರೆಯೋದನ್ನ, ಓಪನ್ ಲೆಟರ್ ಬರೆಯೋದನ್ನ ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ. ಸಿದ್ದರಾಮಯ್ಯನವರೇ, ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇರ್ತೀರಿ, ಅಂಬೇಡ್ಕರ್ ಅವರನ್ನ ಕೊಂಡಾಡ್ತಾ ಇರ್ತೀರಿ. ಆದರೆ SC ST ಅದೇ ರೀತಿ OBCಗಳಿಗಿರುವಂತಹ ರಿಸರ್ವೇಶನ್ ಅನ್ನ ಅಲ್ಪಸಂಖ್ಯಾತರಿಗೆ ಕೊಡಿಸುವಂತಹ ಮಾತನ್ನ ಆಡ್ತೀರಿ. ವೋಟ್ ಬ್ಯಾಂಕಿಗೋಸ್ಕರ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡೋದಕ್ಕೆ ಹೋಗಿದ್ದು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧ ಅಲ್ಲವಾ? ಅಂಬೇಡ್ಕರ್ ಅವರು ಧರ್ಮದ ಆಧಾರದಲ್ಲಿ ರಿಸರ್ವೇಶನ್ ಕೊಡೋದು ಅಸಾಂವಿಧಾನಿಕ ಅಂತ ಹೇಳಿದ್ದು ನಿಮಗೆ ಗೊತ್ತಿಲ್ಲವಾ? ಅಲ್ಪಸಂಖ್ಯಾತರಿಗೆ ಗುತ್ತಿಗೆಗಳಲ್ಲೂ ಕೂಡ 4% ಮೀಸಲಾತಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದಿರಲ್ಲ, ಇದು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧ ಅಲ್ಲವಾ? ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ವಕ್ಫ್ ಉಲ್ಲೇಖನೇ ಇಲ್ಲ. ಆದರೆ ನೀವು ಮತ್ತು ನಿಮ್ಮ ಶಿಷ್ಯ ಜಮೀರ್ ಅಹಮದ್ ಖಾನ್ ಇಬ್ರೂ ಸೇರ್ಕೊಂಡು ರೈತರ ಸಾವಿರಾರು ಎಕರೆ ಜಮೀನನ್ನ ವಕ್ಫ್ ಹೆಸರಿಗೆ ಮಾಡಿ ನೋಟಿಸ್ ಅನ್ನು ಕೊಟ್ಟಿದ್ದೀರಲ್ಲ, ಇದೇನಾ ನೀವು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕೊಡುವಂತಹ ಗೌರವ? ನಿಜವಾಗ್ಲೂ ನೀವು ಅಂಬೇಡ್ಕರ್ ಅವರಿಗೆ ಗೌರವವನ್ನ ಕೊಡೋದೇ ಆದರೆ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಿಸಿ ನೋಡೋಣ. ನಿಜವಾಗ್ಲೂ ನೀವು ಅಂಬೇಡ್ಕರ್ ವಾದಿ ಆಗಿದ್ರೆ ಧರ್ಮದ ಆಧಾರದ ಮೇಲೆ ಕೊಡುವಂತಹ ಮೀಸಲಾತಿಗೆ ನೋ ಅಂತ ಹೇಳಿ. ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡ್ಕೊಳ್ಳೋದು, ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳೋದು ನಿಜವಾದ ಅಂಬೇಡ್ಕರ್ ಪ್ರೇಮ ಅಲ್ಲ. ಅದು ಅವರಿಗೆ ಕೊಡುವಂತಹ ನಿಜವಾದ ಗೌರವ ಕೂಡ ಅಲ್ಲ. ಅವರ ತತ್ವಗಳನ್ನ, ಅವರ ಆಶಯಗಳನ್ನ ಪರಿಪಾಲಿಸೋದು ಅವರಿಗೆ ಕೊಡುವಂತಹ ನಿಜವಾದ ಗೌರವ. ಇದು ಪಲ್ಲವಿ ಅವರ ಪತ್ರದ ಸಾರಾಂಶ. ಸಿದ್ದರಾಮಯ್ಯನವರಿಗೆ ಅರ್ಥ ಆಗಬಹುದಾ? ಒಳ್ಳೆ ಮಾತುಗಳವರಿಗೆ ಯಾವಾಗ ಅರ್ಥ ಆಗತ್ತೆ ಅಲ್ಲವೇ? ಸಿದ್ದರಾಮಯ್ಯನವರಿಗೆ ಕೇವಲ ಒಬ್ಬರಲ್ಲ, ಸಾವಿರಾರು ಜನ ಟ್ವಿಟರ್ ಅಲ್ಲಿ ಆ ಪತ್ರದ ಕೆಳಗೆ ಕಾಮೆಂಟ್ ಮೂಲಕ ಜಾಡಿಸಿದ್ದಾರೆ, ಥೂ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು. ಆದರೆ ಸಿದ್ದರಾಮಯ್ಯನವರು ತಮ್ಮ ಹೆಗಲ ಮೇಲಿರುವಂತಹ ಶಾಲಿಂದ ಮುಖವನ್ನ ಒರೆಸ್ಕೊಂಡು ನಗ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅಡಿ ಸತ್ಯ ಹೆಚ್ಚು ಜನರಿಗೆ ತಿಳಿಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.